ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಕಳೆದ 7 ವರ್ಷಗಳಿಂದ ನಾವು ಈ ಸಂಸ್ಥೆಯನ್ನು ಕಟ್ಟಿ ಕೋಳಿ ಬೆಳೆಗಾರರ ಬಗ್ಗೆ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಕೆಲವು ಬೇಡಿಕೆಗಳಿವೆ, ಅದನ್ನು ಈಗಾಗಲೇ ನಿಮಗೆ ಕೊಟ್ಟಿದ್ದೇವೆ. ಇವರು ಪ್ರಭಾಕರ್ ಎಸ್ ಸುವರ್ಣ ಅಂಥೇಳಿ ಅಧ್ಯಕ್ಷರು, ನಾನು ಉಪಾಧ್ಯಕ್ಷ ಪ್ರವೀಣ್ ಕುಮಾರ್ ಕಡೆಂಜಿಗುತ್ತು ಅಂಥೇಳಿ, ಅವರು ಜಯರಾಜ್ ಭಂಡಾರಿ ಅಂಥೇಳಿ, ಮತ್ತು ಸನತ್ ಮುಳುಗಾಡು ಕಾರ್ಯದರ್ಶಿಯವರು. ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸುವ ಅಂಥೇಳಿ ಅಧ್ಯಕ್ಷರು. ಎಲ್ಲರಿಗೂ ನಮಸ್ತೆ. ನಾವು ದಕ್ಷಿಣ ಕನ್ನಡ ಜಿಲ್ಲಾ ಕೋಳಿ ಬೆಳೆಗಾರರ ಅಭಿವೃದ್ಧಿ ಒಕ್ಕೂಟ ಅಂತೇಳಿ 7 ವರ್ಷದ ಮೊದಲು ಪ್ರಾರಂಭ ಮಾಡಿದೆವು. ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಸಾಧಾರಣ ಒಂದು 5,000 ಕೋಳಿ ಫಾರ್ಮ್ಗಳಿವೆ. ಅದರಲ್ಲಿ ಅಂದರೆ ನಮಗೆ ಇಂಟಿಗ್ರೇಷನ್ ಸಿಸ್ಟಮಲ್ಲಿ ನಾವು ಕೋಳಿ ಬೆಳೆಸ್ತಾ ಇದ್ದೇವೆ. ಅಂದರೆ ಕಂಪ್ನಿ ಜೊತೆ ಒಂದು ಒಪ್ಪಂದದ ಮೇರೆಗೆ ನಾವು ಕೋಳಿಯನ್ನು ಸಾಕುತ್ತಿದ್ದೇವೆ. ಬಟ್ ಅದರಲ್ಲಿ ನಮಗೆ ಇನ್ನೂ ಬೇಕಾದ ರೇಟ್ ಕೊಡುವುದಿಲ್ಲ ಅವರು. ಅಂದರೆ ನಮಗೆ ಎಕ್ಸ್ಪೆನ್ಸ್ ಜಾಸ್ತಿ ಇರುತ್ತದೆ, ಬಟ್ ಅವರು 6 ರೂಪಾಯಿ 7 ರೂಪಾಯಿ ತನಕನೇ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಸರ್ಕಾರದ ಜೊತೆ ತುಂಬ ಸಲ ಪಶುಸಂಗೋಪನಾ ಇಲಾಖೆ ಜೊತೆಯಲ್ಲಿ ನಾವು ಬೆಂಗಳೂರಲ್ಲಿ ಸೇರಿ ತುಂಬ ಸಲ ಮೀಟಿಂಗ್ ಮಾಡಿದೆವು. ನಮಗೆ ಮಿನಿಮಮ್ ಒಂದು 20 ರೂಪಾಯಿ ಕೊಡಬೇಕು ಅಂತೇಳಿ. ಆದರೂ ಈಗ ಅವರು 10 ರೂಪಾಯಿಯನ್ನು ನಮೂದಿಸಿದ್ದಾರೆ, ಆರ್ಡರನ್ನು ಮಾಡಿದ್ದಾರೆ. ಬಟ್ ಕಂಪ್ನಿಯವರು ನಮ್ಮ ಜೊತೆ ಇದನ್ನು ಕೊಡುತ್ತಿಲ್ಲ. ಅದಕ್ಕಾಗಿ ನಾವು ಇನ್ನು ಬರುವ 29ಕ್ಕೆ ಪುನಃ ಬೆಂಗಳೂರಲ್ಲಿ ಒಂದು ಹಕ್ಕೊತ್ತಾಯ ಮೀಟಿಂಗನ್ನು ಕರೆದಿದ್ದೇವೆ. ಅದಕ್ಕೆ ಎಲ್ಲ ನಮ್ಮ ದಕ್ಷಿಣ ಕನ್ನಡದ ಕೋಳಿ ಬೆಳೆಗಾರರೆಲ್ಲ ಒಟ್ಟು ಸೇರಿ ಹಾಗೂ ಎಲ್ಲ ಕರ್ನಾಟಕದ ಜನತೆ ಕೋಳಿ ಫಾರ್ಮ್ನವರು ಸೇರುವ ಒಂದು ಇದು ಮಾಡಿದ್ದೇವೆ ನಾವೀಗ. ನಮಗೆ ಇದು ಹೈನುಗಾರಿಕೆ ಅಂತೇಳಿ ಸರ್ಕಾರ ಇನ್ನೂ ಮಾಡಿದ್ದಾರೆ, ಕೃಷಿ ಹೈನುಗಾರಿಕೆ ಅಂತೇಳಿ. ಆದರೆ ಅದು ಕೂಡ ನಮಗೆ ಈಗ ಅದರ ಏನು ಸ್ಪೆಷಾಲಿಟಿ ಕೊಡ್ತಾ ಇದ್ದಾರೆ ಹೈನುಗಾರಿಕೆಗೆ, ಅದು ಸಿಗುತ್ತಿಲ್ಲ ನಮಗೆ. ಅದರ ಬಗ್ಗೆಯೂ ನಾವು ಸರ್ಕಾರಕ್ಕೆ ಮನವಿ ಕೊಡುತ್ತೇವೆ. ಮನವಿ ಕೊಟ್ಟಿದ್ದೇವೆ ನಾವು. ಹಾಗೆ ಇದು ನಮ್ಮ ಇಂಟಿಗ್ರೇಟರ್ ಕಂಪ್ನಿ ಜೊತೆ ಒಪ್ಪಂದದ ಮೇರೆಗೆ ಅವರು ಸರಿಯಾದ ರೇಟ್ ಕೊಡುತ್ತಿಲ್ಲ. ಅದಕ್ಕಾಗಿ ನಾವು ಈ ಹಕ್ಕೊತ್ತಾಯ ಮೀಟಿಂಗನ್ನು ಬೆಂಗಳೂರಲ್ಲಿ ಕರೆದಿದ್ದೇವೆ. ನಮ್ಮ ಬೆಂಗಳೂರು ಕೇಂದ್ರ ಶಾಖೆಯಲ್ಲಿ ಇದು ಅಖಿಲ ಕರ್ನಾಟಕ ರಾಜ್ಯ ಕೋಳಿ ಸಾಕಾಣಿಕೆ ರೈತರ ಒಕ್ಕೂಟದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಸೇರಿ ಎಲ್ಲರೂ ನಾವು ಒಮ್ಮೆ ಹೋರಾಟ ನಡೆಸುವುದೆಂದು ನಿರ್ಧರಿಸಿದ್ದೇವೆ. ಹೌದು, ದಕ್ಷಿಣ ಕನ್ನಡ ಅಲ್ಲ, ಉಡುಪಿ ಅಲ್ಲ, ದಕ್ಷಿಣ ಕನ್ನಡ ಮಾತ್ರ, ಸಾರಿ, ಉಡುಪಿ ಬೇರೆಯೇ ಇದೆ.